ಎಲ್ರಿಗೂ ನಮಸ್ಕಾರ. ಶ್ರಾವಣ ವಚನ ವಾಚನ ದಿನ 3. ಇವತ್ತ ನಾವು ನಿಜವಾದ ನೇಮ ಅಂದ್ರೆ ಏನು ಅನ್ನೋದು ವಚನದ ಮುಖಾಂತರ ತಿಳ್ಕೊಳ್ಳೋಣ. ನಾವು ಭಾಳ ಕಡೆ ಕೇಳಿರ್ತೀವಿ, ನಾವು ಭಾಳ ನೇಮ ಮಾಡ್ತೀವ್ರಿ, ನಾವು ಭಾಳ ನಿಷ್ಠೆ ಮಾಡ್ತೀವ್ರಿ, ಅಮಾಸಿಗೊಮ್ಮೆ ಅದು ನೇಮ ರೀ, ಹುಣ್ಣಿಮೆಗೊಮ್ಮೆ ಇದು ನೇಮ ರೀ, ಎಡಿ ಕೊಡ್ಲಾರ್ದೆ ಉಣಲ್ರಿ, ಅದು ಇದು 108 ನೇಮಗಳು ಹೇಳ್ತಿರ್ತಾರೆ. ಆದ್ರ ನಿಜವಾದ ನೇಮ, ದಿನನಿತ್ಯ ಪಾಲಿಸೋ ನೇಮ ಯಾವುವು ಅನ್ನೋದು ಶರಣರು ಭಾಳ ಸೊಗಸಾಗಿ ಹೇಳ್ತಾರೆ. ಶರಣೆ ಸತ್ಯಕ್ಕ ತನ್ನ ಈ ವಚನದೊಳಗೆ ಹೇಳ್ತಾರ ನಿಜವಾದ ನೇಮ ಏನು ಅಂತ ಹೇಳಿ. ಅರ್ಚನೆ ಪೂಜನೆ ನೇಮ ಅಲ್ಲ, ಮಂತ್ರ ತಂತ್ರ ನೇಮ ಅಲ್ಲ, ಧೂಪ ದೀಪಾರತಿಗಳು ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆರಗದಿಪ್ಪುದೇ ನೇಮ ಕಾಣ, ಶಂಭುಜಕ್ಕೇಶ್ವರನಲ್ಲಿ ಇವು ನಿತ್ಯ ನೇಮ. ಅರೆವಾ, ಯಾವುವು ನಿಜವಾದ ನೇಮ ಅಂದ್ರ ಮತ್ತೊಬ್ಬರ ಹೆಣ್ಣು ಮಕ್ಕಳನ್ನ ನೋಡಬಾರ್ದು ಕೆಟ್ಟ ದೃಷ್ಟಿಯಿಂದ, ಮತ್ತೊಬ್ಬರ ಹಣಕ್ಕೆ ಆಸೆ ಪಡಬಾರ್ದು, 108 ದೇವರಿಗೆಲ್ಲ ಕೈ ಮುಗ್ಕೊಂತ ಮೌಢ್ಯದೊಳಗ ನಮ್ಮ ಜೀವನವನ್ನ ಹಾಳು ಮಾಡ್ಕೋಬಾರ್ದು. ಇವು ನಿಜವಾದ ನೇಮ ಅಂತ ಹೇಳ್ತಾರೆ. ಬಸವಣ್ಣನವರು ಒಂದು ವಚನದಾಗ ಹೇಳ್ತಾರ, ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಪರಸತಿಯನೊಲ್ಲೆನೆಂಬ, ಪರದೈವವನೊಲ್ಲೆನೆಂಬ. ಮತ್ತೊಬ್ಬರ ಮನೆ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡದೇ ಇರೋದು, ಮತ್ತೊಬ್ಬರ ಹಣಕ್ಕೆ ಆಸೆ ಪಡದೆ ಇರೋದು, 108 ದೇವರ ಮೌಢ್ಯದೊಳಗೆ ಬೀಳದೆ ಇರೋದು ನಿಜವಾದ ನೇಮ. ಅರ್ಚನೆ ಪೂಜೆ ಧೂಪ ದೀಪ ಮಂತ್ರ ತಂತ್ರ ಇವ್ಯಾವು ನೇಮ ಅಲ್ಲ. ನೀವು ಅವುಗಳನ್ನೆಲ್ಲ ಯಾವತ್ತೋ ಒಂದು ದಿನ, ಯಾವುದೋ ಒಂದು ವಾರ, ಯಾವುದೋ ಒಂದು ಅಮಾವಾಸ್ಯೆಗೆ, ಯಾವುದೋ ಒಂದು ಹುಣ್ಣಿಮೆಗೆ ಮಾಡ್ಬೋದು. ಆದ್ರೆ ಈ ಒಳ್ಳೆ ಗುಣಗಳನ್ನು ಇವು ನಿತ್ಯ ಮಾಡಬೇಕು. ಜೀವನ ಪರ್ಯಂತ ಕೊನೆ ತನಕ ಮತ್ತೊಬ್ಬ ಹೆಣ್ಣನ್ನು ಗೌರವಿಸೋದು, ಮತ್ತೊಬ್ಬರ ಹಣಕ್ಕೆ ಆಸೆ ಪಡದೆ ದುಡಿದು ಹಣ ಸಂಪಾದನೆ ಮಾಡೋದು, ಯಾವಾಗಲೂ ಒಂದೇ ದೈವಕ್ಕೆ ನಿಷ್ಠೆಯಿಂದ ಇರೋದು, ಇವು ನಿಜವಾದ ನೇಮ ಅಂತ. ಈ ನೇಮಗಳನ್ನ ಪಾಲಿಸೋದು ಬಹಳ ಕಷ್ಟ ಅದ. ಏನಂತೀರಿ? ಶರಣು ಶರಣಾರ್ಥಿ.